ಅನಧಿಕೃತ ಬಡಾವಣೆಗಳು ಇನ್ನು ಮುಂದೆ ತಲೆ ಎತ್ತಬಾರದು. ಇದು ಮುಖ್ಯಮಂತ್ರಿಗಳ ಸೂಚನೆ. ಯಾರೇ ಬಡಾವಣೆ ಮಾಡಬೇಕಾದ್ರೂ ಅವರು ಅದಕ್ಕೆ ಬೇಕಾದಂಥ ಅನುಮತಿಯನ್ನು ತೆಗೆದುಕೊಂಡು ನಿಯಮಾನುಸಾರ ಬಡಾವಣೆ ಮಾಡಲಿ. ಇದು ಅನಧಿಕೃತ ಅಕ್ರಮ ಬಡಾವಣೆಗಳಿಗೆ ಕಡಿವಾಣ ಹಾಕಬೇಕು. ಏನು 10 ಅಡಿ ರೋಡ್ ಮಾಡಿಬಿಟ್ಟು ಒಳ್ಳೆ ಕಿಷ್ಕಿಂದ ಥರ ಸೈಟ್ಗಳು ಮಾಡಿ ಕೊಟ್ಟರೆ ನಾಳೆ ಅಲ್ಲಿ ನೀರು ಕೊಡೋದು ಯಾರು, ಲೈಟ್ ಕೊಡೋದು ಯಾರು? ಆ ಜನಗಳ ಪರಿಸ್ಥಿತಿ ಏನಾಗಬೇಕು? ಒಂದು ಆ್ಯಂಬ್ಯುಲೆನ್ಸ್ ಹೋಗೋಕ್ಕಾಗಲ್ಲ, ಫೈರು ಇದು ಹೋಗೋಕ್ಕಾಗಲ್ಲ, ಒಂದು ಕೂತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಒಂದು ಮಗುಗೆ ಒಂದು ಆಟದ ಮೈದಾನ ಇರೋದಿಲ್ಲ. ಅಲ್ಲಿ 10 ಅಡಿ ರೋಡ್ ಮಾಡ್ತಾರೆ, 15 ಅಡಿ ರೋಡ್ ಮಾಡ್ತಾರೆ. ಎಲ್ಲಿವರೆಗೂ ಸುಪ್ರೀಂ ಕೋರ್ಟ್ನವರು ಎಲ್ಲ ರಾಜ್ಯಗಳಿಗೆ ಚೀಮಾರಿ ಹಾಕಿದ್ದಾರೆ. ನೀವು ರಾಜ್ಯ ಸರ್ಕಾರಗಳು ಬದುಕಿದ್ದಾವ ಇಲ್ಲ ಅಂತ ಕೇಳಿದ್ದಾರೆ. ಎಕ್ಸಾಕ್ಟ್ ವರ್ಡ್ಸ್. ಯಾಕೆ ಇದನ್ನೆಲ್ಲ ಅನಧಿಕೃತ ಬಡಾವಣೆಗಳನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅಂತೇಳಿ ಒಂದಲ್ಲ 4 ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನವರು ಚಾಟಿ ಬೀಸಿದ್ದಾರೆ. ಡಿಸೆಂಬರ್ 17ನೇ ತಾರೀಕು 24ನೇ ವರ್ಷದಲ್ಲಿ ಲೇಟೆಸ್ಟ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಬಂದಿದೆ. ಇದನ್ನು ಕಂಟ್ರೋಲ್ ಮಾಡಬೇಕು, ಇಲ್ಲಾಂದರೆ ಅಧಿಕಾರಿಗಳ ಮೇಲೆ ಆ್ಯಕ್ಷನ್ ಆಗಬೇಕು ಅಂತೇಳಿ ಅಂತ ಸುಪ್ರೀಂ ಕೋರ್ಟಿಂದ ಡೈರೆಕ್ಷನ್ ಬಂದಿದೆ. ಅಟ್ ಎನಿ ಕಾಸ್ಟ್ ಅನಧಿಕೃತ ಬಡಾವಣೆಗಳಿಗೆ ಕಡಿವಾಣ ಹಾಕಲೇಬೇಕು ಅಂತ ಖಡಕ್ಕಾಗಿ ಸುಪ್ರೀಂ ಕೋರ್ಟ್ನವರು ಸೂಚನೆ ಕೊಟ್ಟಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಇದನ್ನು ಅಕ್ರಮ ಬಡಾವಣೆಗಳಿಗೆ ಕಡಿವಾಣ ಹಾಕಬೇಕು ಇನ್ನು ಮುಂದೆಂದಕ್ಕೆ ಅಂತ. ಹಿಂದಿಂದ ನಾನು ಮಾತಾಡ್ತಾ ಇಲ್ಲ, ಇನ್ನು ಮುಂದೆ ಈಗ ಹಾಲಿ ಹಾಗೂ ಮುಂದೆ ಅಂತ. ಹಾಗಾಗಿ ನಾನು ಡಿ ಸಿಗಳಿಗೆ ಹೇಳಿದ್ದೇನೆ, ಯಾರಾದರೂ ಕಾನೂನು ಬಾಹಿರವಾಗಿ ಅಥವಾ ಕಾನೂನನ್ನು ದುರುಪಯೋಗ ಮಾಡಿ, ಹೇಗೆ ಕೇಳ್ಬೋದು, ಕೆಲವರು ಇದನ್ನು ಏನು ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ಸೈಟ್ಗಳು ಮಾಡ್ತಾ ಇದ್ದಾರೆ, ಅವು ಎಲ್ಲವನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಯಾರು ಕೂಡ ಇದಕ್ಕೆ ಬಗ್ಗದೆ ಹೋದಂಥ ಸಂದರ್ಭದಲ್ಲಿ ಅವರು ಎಲ್ಲವನ್ನು ಮೀರಿ ಈ ಥರ ಅನಧಿಕೃತ ಬಡಾವಣೆಗಳನ್ನು ಮಾಡಿದರೆ ಆ ಜಮೀನುಗಳನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕ್ಕೊಳ್ಬೇಕು. ರಿಪೀಟ್ ಮಾಡ್ತೇನೆ, ಅನಧಿಕೃತ ಬಡಾವಣೆಗಳನ್ನು ಇನ್ನು ಮುಂದೆ ಮಾಡಿದಲ್ಲಿ ಅವುಗಳನ್ನು ಅನಧಿಕೃತ ಬಡಾವಣೆಗಳನ್ನು, ಅಕ್ರಮ ಬಡಾವಣೆಗಳನ್ನು, ಜಾಗವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕ್ಕೋಬೇಕು ಅಂತ ನಾನು ಡಿ ಸಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಸೊ ನಾನು ಇವತ್ತು ಹೇಳ್ತಾ ಇದ್ದೇನೆ, ಜನ ದಯವಿಟ್ಟು ಈ ಥರ ಅಕ್ರಮಕ್ಕೆ ಕೈ ಹಾಕಬೇಡಿ. ಹಾಕಿದರೆ ನಾಳೆ ನೀವು ಜಮೀನು ಕಳ್ಕೊಳ್ತೀರಿ. ಈ ಅಕ್ರಮಗಳನ್ನು ಮುಂದುವರಿಸಲಿಕ್ಕೆ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ಈ ವಿಷಯದಲ್ಲಿ ರಾಜ್ಯ ಸರ್ಕಾರಗಳಿಗೆ ಚಾಟಿ ಬೀಸಿದೆ. ಸುಪ್ರೀಂ ಕೋರ್ಟ್ ಹೇಳುತ್ತೆ ಅನ್ನೋದು ಒಂದೇ ಕಾರಣ ಅಲ್ಲ, ಇದು ಜನಗಳಿಗೂ ಕೂಡ ಅಕ್ರಮ ಬಡಾವಣೆಗಳಿಂದ ನಾಳೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಎಲ್ಲಿವರೆಗೂ ಅಕ್ರಮ ಬಡಾವಣೆಗಳನ್ನು ನಾವು ಸಹಿಸ್ಕೊಂಡಿರಲಿಕ್ಕೆ ಆಗುತ್ತೆ? ಹಾಗಾಗಿ ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೇನೆ, ಅಕ್ರಮ ಬಡಾವಣೆಗಳನ್ನು ಮಾಡಬೇಡಿ. ಮಾಡಿದರೆ ಸರ್ಕಾರ ಅನಿವಾರ್ಯವಾಗಿ ಆ ಜಮೀನನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕೋಬೇಕಾಗುತ್ತೆ.